ಒಂದೇ ಎಕರೆಯಲ್ಲಿ ರಂಬುಟಾನ್ ಕೃಷಿ ಮಾಡಿ ಕೋಟಿ ಲಾಭ ಮಾಡ್ಬೋದು ಅಂತೇಳಿ ಹಲವಾರು ವಿಡಿಯೋಗಳನ್ನು ನಾವು ನೋಡ್ತೇವೆ. ಆದರೆ ಅದರಲ್ಲಿ ಸತ್ಯ ಎಷ್ಟು ಅಂತೇಳಿ ತಿಳ್ಕೊಳ್ಬೇಡುವ, ಎಷ್ಟೆಲ್ಲ ಕೆಲಸ ಇದೆ, ಏನೆಲ್ಲ ತೊಂದರೆ ಇದೆ ಅಂತ ಹೇಳಿ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡುವ. ನಮಸ್ತೆ. ರಂಬುಟಾನ್ ಅದ್ಭುತವಾದ ಹಣ್ಣು, ಎರಡು ಮಾತೇ ಇಲ್ಲ. ಈಗ ಕಮರ್ಷಿಯಲ್ ಆಗಿ ತುಂಬ ಜನ ಮಾಡ್ತಾ ಇದ್ದಾರೆ. ನಮ್ಮ ಕರಾವಳಿ ಪ್ರದೇಶಕ್ಕೆ ತುಂಬ ಹೊಂದಿಕೊಳ್ತದೆ. ಅಡಿಕೆಗೆ ಪರ್ಯಾಯವ ಅಂತ ಕೇಳಿದರೆ ಕೆಲವು ಜನ ಹೌದು ಅಂತ ಹೇಳ್ತಾರೆ, ಕೆಲವು ಜನ ಇಲ್ಲ ಅಂತ ಹೇಳ್ತಾರೆ. ಮಾರ್ಕೆಟಲ್ಲಿಗೆ 200 ರೂಪಾಯಿಗೆ ಸೇಲ್ ಮಾಡ್ತಾರೆ. 40,000 ಆಯಿತು ಒಂದು ಮರದಲ್ಲಿ. 40,000 ಅಂತ ಹೇಳಿದ ಕೂಡಲೇ ಒಂದು ಎಕರೆಯಲ್ಲಿ ಒಂದು 100 ಮರ ನೆಟ್ರೆ 40 ಲಕ್ಷ ಮಾಡ್ಬೋದು ಅಂತೇಳಿ ಆ ರೀತಿಯೇ ಲೆಕ್ಕ ಹಾಕ್ತಾರೆ. ಆದರೆ ಕಷ್ಟಗಳು ತುಂಬ ಉಂಟು. ಹಣ್ಣಿನ ಮಾರ್ಕೆಟ್ ಸಹ ಅದೇ ಥರ ಉಂಟು, ವೇರಿ ಹೊಡಿತಾ ಇರ್ತದೆ. ಒಂದು ಅಡಿಕೆ ಆದರೆ ಅಡಿಕೆಗೆ 5 ರೂಪಾಯಿ ರೇಟ್ ಕಮ್ಮಿ ಆದರೆ ತೆಗೆದು ಅಟ್ಟಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಹೌದು ಹೌದು, ಅದು ವಿಷಯವೇ ಅಲ್ಲ. ಇದನ್ನು ನಾವು ಇವತ್ತು ಮಾರ್ಕೆಟ್ ಇವತ್ತು ಕೊಡಲೇಬೇಕು, ನಮಗೆ ಫಿನಿಶ್ ಅಪ್ ಆಗಲೇಬೇಕು. ಅದು ಇದರಲ್ಲಿ ಒಂದು ಇರ್ಲಿಕ್ಕೆ ಒಂದು 25 ಉಂಟು. ಹೌದು ಹೌದು. ಇದು ಡ್ರಾಪಿಂಗ್ ಸ್ಟಾರ್ಟ್ ಎಲ್ಲ ಆದರೆ ನಿಮಗೆ 3 ದಿನದಲ್ಲಿ ಜೊಂಗೆ ಖಾಲಿ ಆಗ್ತದೆ. ಇವತ್ತು ಒಮ್ಮೆ ಕಟ್ ಮಾಡಿದ್ರೆ 1 ಗಂಟೆ 2 ಗಂಟೆ ಇವತ್ತು ತೊಂದರೆ ಎಲ್ಲ ಓಕೆ. ಆದರೆ ನಾಳೆಗೆ ಆಗುವಾಗ ಇದರ ರೋಮವು ಕಪ್ಪಾಗ್ತದೆ, ಜೊತೆಗೆ ಒಳಗಿನ ಟೇಸ್ಟ್ ಸಹ ಕಮ್ಮಿ ಆಗ್ತದೆ. ನಾನಿವತ್ತು ವನಸಿರಿ ಫಾರ್ಮ್ಸ್ನ ಶ್ರೀ ದಯಾಪ್ರಸಾದ್ನವರ ಜೊತೆಗಿದ್ದೇನೆ. ಅವರು ಈ ತೋಟದ ಮಾಲೀಕರು. ಅದ್ಭುತವಾಗಿ ಹಣ್ಣಿನ ಕೃಷಿ ಮಾಡಿದ್ದಾರೆ. ಈ ರಂಬುಟಾನ್ ಕೃಷಿಯಲ್ಲಿ ಹಲವು ವರ್ಷಗಳ ಅನುಭವ ಇದೆ. ಹೆಚ್ಚಿನ ಮಾಹಿತಿಯನ್ನು ನಾವು ಅವ್ರ ಹತ್ರ ಕೇಳಿ ತಿಳಿಯೋಣ. ಸರ್ ನಮಸ್ತೆ. ನಮಸ್ತೆ. ನಮ್ಮದು ಕರಾವಳಿ ಪ್ರದೇಶ. ಅಡಿಕೆಯನ್ನು ಮುಖ್ಯವಾಗಿ ನಾವು ವ್ಯಾವಹಾರಿಕ ಬೆಳೆಯಾಗಿ ಮಾಡ್ತಾ ಇದ್ದೇವೆ. ಎಲ್ಲರ ತೋಟ ನೋಡಿದರೂ ಅಡಿಕೆ. ಈಗ ತೊಂದರೆ ಅಂತ ಹೇಳಿದರೆ ಅಡಿಕೆಗೆ ಬೇರೆ ಬೇರೆ ಹೊಸ ಹೊಸ ರೋಗಗಳು ಬರ್ತಾ ಇದೆ. ಎಲೆ ಚುಕ್ಕಿ ರೋಗ, ಹಳದಿ ರೋಗ, ಮುಗಿಲಿಕ್ಕೆ ಇಲ್ಲ, ರಗಳೆ ನಿಲ್ಲುವುದೇ ಇಲ್ಲ. ಹಾಗೆ ನೋಡಿದರೆ ನಮಗೆ ಈ ರಂಬುಟಾನ್ ಅಡಿಕೆಗೆ ಪರ್ಯಾಯವ ಸರ್? ಇದರ ಬಗ್ಗೆ ಮಾತಾಡುವಾಗ ತುಂಬ ಆಲೋಚನೆ ಮಾಡಿ ಮಾತಾಡಬೇಕಾಗ್ತದೆ. ರಂಬುಟಾನ್ ಕೃಷಿ ಮಾಡ್ತಾ ಇದ್ದಾರೆ, ನಿಜವಾಗಿ ಒಂದು ಒಳ್ಳೆಯ ಹಣ್ಣು, ಎಲ್ಲರೂ ಕೂಡ ಬೆಳೆಸಬೇಕಾದ ಹಣ್ಣು. ಈಗ ಕೆಲವೊಂದು ಪ್ರಶ್ನೆ ಬರ್ತಾ ಇದೆ, ಅಡಿಕೆಗೆ ಪರ್ಯಾಯವ ಅಂತ ಹೇಳಿಕೊಂಡು. ಇದರಲ್ಲಿ ಲಾಭ ಮಾತ್ರ ನೋಡಿದರೆ ಸಾಕಾಗುವುದಿಲ್ಲ, ಕೆಲಸವನ್ನು ನೋಡಬೇಕಾಗ್ತದೆ, ತೊಂದರೆಗಳನ್ನು ಕೂಡ ನೋಡಬೇಕಾಗ್ತದೆ. ನೀವು ಪ್ರತಿಯೊಂದು ಈಗ ತುಂಬ ನೀವು ಗ್ರೂಪ್ಗಳಲ್ಲಿದ್ದೀರಿ, ಈ ಥರದ ಹಣ್ಣಿನ ವಿಷಯದ ಗ್ರೂಪ್ಗಳು ಅಥವಾ ಕೃಷಿಯ ಗ್ರೂಪ್ಗಳಲ್ಲಿದ್ದೀರಿ. ನೀವು ಎಚ್ಚರಿಸ್ತಾ ಇದ್ದೀರಿ, ಇದರಲ್ಲಿರುವಂಥ ಎಲ್ಲ ವಿಷಯಗಳನ್ನು ನೀವು ಹಂಚಿಕೊಳ್ತಾ ಇದ್ದೀರಿ. ಅಷ್ಟಾಗುವಾಗ ನೀವು ಕೃಷಿಕರಿಗೆ ಏನು ಹೇಳಲು ಬಯಸ್ತೀರಿ ಸರ್? ಹೇಳಿದ್ರೆ ಇದರಲ್ಲಿರುವಂಥ ಲಾಭ ಮಾತ್ರ ತಿಳಿದ್ರೆ ಸಾಕಾಗಿಲ್ಲ, ತೊಂದರೆಗಳ ಬಗ್ಗೆ ಹೇಳೋದಿದ್ದರೆ. ಫಸ್ಟಿಗೆ ನಾನು ಹೇಳೋದಿದ್ರೆ ಎಂತ ಅಂತ ಹೇಳಿದರೆ, ಈ ರಂಬುಟಾನ್ ಗಿಡವನ್ನು ನೆಟ್ಟದ್ದು 1997ನೇ ಇಸ್ವಿಯಲ್ಲಿ ನೆಟ್ಟಿದ್ದೇವೆ ನಾವು. ಸುಮಾರು 97ನೇ ಇಸ್ವಿಯಲ್ಲಿ ಹಣ್ಣಿನ ಗಿಡಗಳು ರಂಬುಟಾನನ್ನು ಸ್ಟಾರ್ಟ್ ಮಾಡಿದ್ದೇವೆ ನೆಡಲಿಕ್ಕೆ. ಅಂದರೆ ಒಳ್ಳೆ ಹಣ್ಣು ತಿನ್ನಲಿಕ್ಕೆ ಚೆಂದ ಉಂಟು ಅಂತ ಹೇಳುವ ದೃಷ್ಟಿಯಿಂದ ಬೇರೆ ಕಡೆ ತಿಂದು ತಂದು ನೆಟ್ಟ ಗಿಡಗಳು. ಆಗ ಹೆಸರುಗಳು ಇರಲಿಲ್ಲ, N18, ರಾಂಗ್ರಿನ್ ಅಂತ ಹೆಸರುಗಳಿರಲಿಲ್ಲ. ಹೆಚ್ಚಿನ ಗಿಡಗಳೆಲ್ಲ ಮಲೇಷ್ಯಾದಿಂದ ಇಂಪೋರ್ಟ್ ಮಾಡಿದ ಗಿಡಗಳನ್ನು ಗ್ರಾಫ್ಟ್ ಮಾಡಿಕೊಂಡು ಕೊಡ್ತಿದ್ರು ಆಗ. ಅದರಲ್ಲಿ ಇದು ಒಂದು ವೆರೈಟಿ. ಇಂಥದ್ದು ಸುಮಾರು ನಂತರ ಒಂದು 10 ಗಿಡಗಳಿದೆ. ಎಲ್ಲ 10 ಡಿಫ್ರೆಂಟ್ ಗಿಡಗಳಲ್ಲಿ ಡಿಫ್ರೆಂಟ್ ಫ್ರೂಟ್ಗಳಾಗ್ತದೆ. ಒಂದೊಂದು ಒಳ್ಳೆ ತುಂಬ ದೊಡ್ಡದು ಜ್ಯೂಸಿ, ಇದು ಈ ಥರದ್ದು ಎಲ್ಲ ಸಹ ಸುಮಾರು ಒಳ್ಳೊಳ್ಳೆ ಫ್ರೂಟ್ಗಳು. ಆ್ಯಕ್ಚುಲಿ ಈಗಕ್ಕೆ ಹೋಲಿಸಿದರೆ ಕೀಪಿಂಗ್ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಅಂತ ಹೇಳ್ಬೋದು, ಜ್ಯೂಸಿ ಇರುವ ಕಾರಣ. ಅಂಥ ಹಣ್ಣುಗಳನ್ನು ಮಾಡ್ತಾ ಇದ್ದೇವೆ. ಆಗ್ತದೆ, ಆಗುದಿಲ್ಲ ಅಂತ ಹೇಳುದಿಲ್ಲ. ಮರದಲ್ಲಿ ಕ್ವಿಂಟಾಲ್, ಈ ಮರದಲ್ಲಿ ಒಂದು 2 ಕ್ವಿಂಟಾಲ್ ವರೆಗೆ ರಂಬುಟಾನ್ ಇದೆ ಇವತ್ತೀಗ. ಲೆಕ್ಕ ಹಾಕೋದು ಹೇಗೆ ಹೇಳಿದ್ರೆ ಸರಿ, ಈಗ 2 ಕ್ವಿಂಟಾಲ್ ಇದೆ, 1 kgಗೆ 200 ರೂಪಾಯಿ. 200 ರೂಪಾಯಿ ಬೇಡ ಸರ್, 100 ರೂಪಾಯಿ ಹಿಡೀರಿ ಸರ್. ಹೌದು, ಇಲ್ಲ ಮಾರ್ಕೆಟಲ್ಲಿಗೆ 200 ರೂಪಾಯಿಗೆ ಸೇಲ್ ಮಾಡ್ತಾರೆ. 40,000 ಆಯಿತು ಒಂದು ಮರದಲ್ಲಿ. 40,000 ಅಂತ ಹೇಳಿದ ಕೂಡಲೇ ಒಂದು ಎಕರೆಯಲ್ಲಿ ಒಂದು 100 ಮರ ನೆಟ್ರೆ 40 ಲಕ್ಷ ಮಾಡ್ಬೋದು ಅಂತೇಳಿ ಆ ರೀತಿಯೇ ಲೆಕ್ಕ ಹಾಕ್ತಾರೆ. ಆ ಥರ ಲೆಕ್ಕಾಚಾರ ಹಾಕಬಹುದು. ಅದೇ ಯಾಕಂದರೆ ಮೊಪ್ಪಾಸ 200 ರೂಪಾಯಿ ಅಂತ ಹೇಳಿದುಕೊಳ್ಳಿ, 200 ರೂಪಾಯಿ ನಮಗೆ ಸಿಗೋದಿಲ್ಲ. ಅದು ಮಾರ್ಕೆಟಲ್ಲಿ ಹೊರಗೆ ರಿಟೈಲ್ ಪ್ರೈಸಲ್ಲಿ ಸಿಗ್ತದೆ. ಅಂದು ಸ್ವಲ್ಪ ಕಮ್ಮಿ, ಒಂದು 150 ರೂಪಾಯಿಗೆ ಪ್ರೆಸೆಂಟ್ ಇವತ್ತಿನ ಮಾರ್ಕೆಟಲ್ಲಿ ಹೋಗ್ತಾ ಉಂಟು. ಈಗ 150 ರೂಪಾಯಿಗೆ ನೀವು ಹೇಳಿದಾಗೆ ಅದು 30,000 ರೂಪಾಯಿ 100% ಬಂತು ಅಂತ ಹೇಳ್ಬೋದು ಅದು. ಆದರೆ ಕಷ್ಟಗಳು ತುಂಬ ಉಂಟು. ಹಣ್ಣಿನ ಮಾರ್ಕೆಟ್ ಸಹ ಅದೇ ಥರ ಉಂಟು, ವೇರಿ ಹೊಡಿತಾ ಇರ್ತದೆ. ಒಂದು ಎರಡನೇದಾಗಿ ಮೇಯ್ನ್ ವಿಷಯ ಅಂತ ಹೇಳಿದರೆ, ಅಡಿಕೆ ಆದರೆ ಅಡಿಕೆಗೆ 5 ರೂಪಾಯಿ ರೇಟ್ ಕಮ್ಮಿ ಆದರೆ ತೆಗೆದು ಅಟ್ಟಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಹೌದು, ಅದು ವಿಷಯವೇ ಅಲ್ಲ. ಇದನ್ನು ನಾವು ಇವತ್ತು ಮಾರ್ಕೆಟ್ ಇವತ್ತು ಕೊಡಲೇಬೇಕು, ನಮಗೆ ಫಿನಿಶ್ ಅಪ್ ಆಗಲೇಬೇಕು ಅದು. ಮತ್ತು ನೀವು ಅದನ್ನು ಕಮರ್ಷಿಯಲ್ ಮಾಡಲಿಕ್ಕೆ ಹೋಗುವಾಗ ಹತ್ತಿರ ಜಾಗದಲ್ಲಿ ಹಾಕ್ತೀರಿ, ಅದು ಒಂದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನನ್ನ ಪ್ರಕಾರ ಒಂದು 30 by 30ಕ್ಕೆ ಹಾಕಿದ್ರೆಲ್ಲ ನಿಮಗೆ ಈ ಥರ ಇಲ್ಡು ಬರ್ತದೆ. 30 by 30 ಹಾಕಿದ ಕೂಡಲೇ ನಿಮಗೆ 1 ಎಕರೆಯಲ್ಲಿ ಎಷ್ಟು ಹಿಡಿತದೆ ಗಿಡಗಳು, ಬರೀ ಚಿಲ್ಲರೆ ಗಿಡಗಳು ಬರ್ತದೆ ನಿಮಗೆ. ಅದು ಒಂದು ಸಮಸ್ಯೆ ಕೊಡ್ತದೆ. ಒಂದು 50ರಿಂದ 60 ಗಿಡ ಮಾತ್ರ ನಿಲ್ತದೆ, ಅಷ್ಟು ನಿಲ್ಬಹುದು, ಅಷ್ಟೇ ನಿಲ್ತದೆ ನಿಮಗೆ. ಆಗ ಇನ್ಕಮ್ ಕಮ್ಮಿ ಬರುತ್ತೆ. ಒಂದದು ಹೇಳಿದ್ರೆ ರಂಬುಟಾನ್ ಕೃಷಿ ಒಂದು ಕೃಷಿ ಅಂತೇಳಿ ನಮ್ಮ ದೇಶಕ್ಕೆ ಬಂದು ಸ್ವಲ್ಪ ಸಮಯ ಆಯ್ತು ಅಷ್ಟೇ. ನಾವೀಗ ಕೋಸ್ಟಲ್ ಏರಿಯಾದಲ್ಲಿ ಮಾತ್ರ ಬೆಳಿಬೋದು ಇದನ್ನು.
ಸ್ಟಾರ್ಟಿಂಗ್ ಸಮಯದಲ್ಲಿ ಏನು ಹೇಳ್ತಾ ಇದ್ರು, ಒಂದು 15 ಫೀಟಿಗೆ ನೆಟ್ಟರೆ ತೊಂದರೆ ಇಲ್ಲ, ಮತ್ತೆ 18 ಆಯಿತು, 20 ಆಯಿತು, 25 ಆಯಿತು, ಈಗ 30 ನೆಟ್ಟರೆ ಒಳ್ಳೇದು ಅಂತೇಳಿ ಹೇಳಿದ್ರೆ ಅಷ್ಟು ಅಗಲಕ್ಕೆ ಬೆಳೀತದೆ. ಅಗಲ ಬೆಳೆದಷ್ಟು ಅದರಲ್ಲಿ ಫ್ರೂಟ್ ಆಗುವಂಥದ್ದು ಜಾಸ್ತಿ. ಈಗ ಪ್ರೂನಿಂಗ್ ಮಾಡ್ಬೋದು, ಈಗ ಮಾವನ್ನು ಪ್ರೂನ್ ಮಾಡ್ತಾರೆ, ಹಲಸನ್ನು ಪ್ರೂನ್ ಮಾಡ್ತಾರೆ, ಹಾಗೆ ಇದನ್ನು ಪ್ರೂನಿಂಗ್ ಮಾಡಿ ಬೆಳೆಸ್ಬೋದು ಅಂತ ಹೇಳ್ತೇವೆ. ಆದರೆ ಇದಕ್ಕೆ ಜಾಗ ಕೊಟ್ಟಷ್ಟು, ಇದರಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡಿದಷ್ಟು ಕೂಡ ಇಳುವರಿ ಜಾಸ್ತಿ. ಹೇಳಿದ್ರೆ ರಂಬುಟಾನ್ ಸ್ವಲ್ಪ ಬಿಸಿಲು ಬೇಡ್ತದೆ, ಬಿಸಿಲು ಇಷ್ಟಪಡುವಂತ ಸಸ್ಯ. ಹಾಗಾಗಿ ಬಿಸಿಲು ಬೇಕು, ಗಾಳಿಯೂ ಬೇಕು, ಜೊತೆಗೆ ಇದಕ್ಕೆ ಜಾಗ ಕೂಡ ಬೇಕು. ಮತ್ತೆ ಪ್ರೂನಿಂಗ್ ಮಾಡಬೇಕು, ಇಲ್ಲ ಅಂತಲ್ಲ, ಆದರೂ ಸ್ವಲ್ಪ ಡಿಸ್ಟೆನ್ಸ್ ಇದ್ರೆ ಇಳುವರಿ ಜಾಸ್ತಿ ಅಂತ ಹೇಳಿ ಹೇಳ್ಬೋದು. ಹೌದು. ಈಗ ದೂರ ನೆಡುವಂತ ನಾವು ನಮಗೆ ಬೇಕಾದಾಗೆ ನೆಡ್ಬೋದು, ಆದರೆ ತೊಂದರೆ ಅಂತ ಬರುದಿದ್ರೆ ಯಾವುದು ಸರ್? ತೊಂದರೆ ಅಂತ ಹೇಳಿದ್ರೆ ಮೇಯ್ನ್ ಡ್ರಾಪಿಂಗ್ ತೊಂದರೆ. ನಿಮಗೆ ಮಳೆ ಬಿಸಿಲು, ಈಗ ಮೊನ್ನೆಯಿಂದ ಸ್ಟಾರ್ಟ್ ಆಗ್ತಾ ಉಂಟು, ಮಳೆ ಬಿಸಿಲು ಬಂತು, ಆವಾಗ ಫುಲ್ ನಿಮಗೆ ಎಲ್ಲ ಸಣ್ಣ ಸಣ್ಣ ಕಾಯಿಗಳೇ, ಗ್ರೀನ್ ಕಲರ್ಲಿದ್ದ ಕಾಯಿಗಳೇ ಫುಲ್ ನಿಮಗೆ ಡ್ರಾಪಿಂಗ್ ಆಗಿ ಬೀಳ್ತದೆ. ನೀವು ಎಂತ ಹೊಡೆದ್ರೂ ಒಮ್ಮೊಮ್ಮೆ ನಿಲ್ಲುವಿಲ್ಲ, ಸಲ್ಫರ್ ಅಲ್ಲ ಎಂತ ಹೊಡೆದ್ರೂ ನಿಲ್ಲುವ ವಿಷಯವಿಲ್ಲ. ನಾವು ಹಾಗೆಂತೇಳಿ ಇದಕ್ಕೆ ಎಂತ ಸ್ಪ್ರೇ ಮಾಡೋದಿಲ್ಲ, ನಾನು ಯಾವುದೇ ಒಂದು ವಿಷ ಆಗಲಿ ಎಂಥದ್ದು ಸ್ಪ್ರೇ ಮಾಡೋದಿಲ್ಲ. ನಾವು ಅದನ್ನು ಮಾರ್ಕೆಟ್ ಅಂತೇಳಿ ಮೇಯ್ನ್ ಮಾರ್ಕೆಟಿಗೆ ಕಮರ್ಷಿಯಲ್ ಆಗಿ ಮೇಯ್ನ್ ಮಾಡೋದ ಕಾರಣ ಮಾಡೋದಿಲ್ಲ. ಹಾಗಂತ ಹೇಳಿಕೊಂಡು ಒಮ್ಮೆ ಹಾಳಾಗುವಾಗ ಒಮ್ಮೆ ಕಟ್ ಮಾಡಿ ಕೊಡ್ತೇವೆ ಸ್ವಲ್ಪ, ಅದು ವಿಷಯ ಬೇರೆ. ಹಾಗೆ ಡ್ರಾಪ್ ಅಂತ ಹೇಳಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳಿದರೆ, ನಿಮಗೆ ಈ ಜೊಂಗೆಯಲ್ಲಿ ಇವತ್ತು ಇದರಲ್ಲಿ ಒಂದು ಇರ್ಲಿಕ್ಕೆ ಒಂದು 25 ಉಂಟು. ಹೌದು. ಇದು ಡ್ರಾಪಿಂಗ್ ಸ್ಟಾರ್ಟ್ ಅಲ್ಲ ಆದರೆ ನಿಮಗೆ 3 ದಿನದಲ್ಲಿ ಜೊಂಗೆ ಖಾಲಿ ಆಗ್ತದೆ. 3 ದಿವಸದಲ್ಲಿ ಫುಲ್ ಗ್ರೀನ್, ಕೆಳಗೆ ಲಾನ್ ಹಾಸಿದಾಗೆ ಆಗ್ತದೆ, ಫುಲ್ ಗ್ರೀನ್ ಕಲರ್ಗೆ ಬಂದಿರುತ್ತೆ ಫುಲ್. ಹಾಗೆ ಅದು ಆ ನಮೂನೆ ಡ್ರಾಪ್ ಆಗ್ತದೆ. ಮತ್ತು ಇನ್ನೊಂದು ಮೇಯ್ನ್, ಇದೀಗ ಇನ್ನೀಗ ಹಣ್ಣೆಲ್ಲ ಆಯಿತು, ಹಣ್ಣೆಲ್ಲ ಆಗಿ ರೆಡಿ ಆಗಿದೆ. ಇದೀಗ ಹಣ್ಣು ಆಗಿದೆ ಅಂತ ಹೇಳ್ಬೋದು ಅಷ್ಟೇ, ಕೊಯ್ಲಿಕ್ಕೆ ರೆಡಿ ಆಗಲಿಲ್ಲ ಇದು ಆ್ಯಕ್ಚುಲಿ. ನೋಡಿ ಇಲ್ಲೆಲ್ಲ ಎಲ್ಲೋಯಿಶ್ ಎಲ್ಲ ಉಂಟು, ನೋಡಿ ಇಲ್ಲೆಲ್ಲ ಬ್ಯಾಕ್ ಎಲ್ಲೋಯಿಶ್ ಉಂಟು, ಎಲ್ಲದರಲ್ಲಿ ಎಲ್ಲೋಯಿಶ್ ಉಂಟು ನೋಡಿ ಇದರಲ್ಲಿ. ಇದು ಕೊಯ್ಲಿಕ್ಕೆ ರೆಡಿ ಆಗಲಿಲ್ಲ. ಇಷ್ಟು ಮಾರ್ಕೆಟಲ್ಲಿ ಈಗ ನಾನು ನೋಡ್ತಾ ಇರೋದು, ಇಷ್ಟು ಹಣ್ಣಿನವರೆಗೆ ಯಾರು ಸಹ ಬಿಡುವುದಿಲ್ಲ, ಎಲ್ಲ ಕಟ್ ಮಾಡಿ ಕೊಯ್ದಾಯಿತು. ಆದರೆ ನಿಮಗೆ ಟೇಸ್ಟ್ ತುಂಬ ಡಿಫರ್ ಹೊಡಿತದೆ. ಹೌದು, ಹೇಳಿದ್ರೆ ಕೊಯ್ದ ನಂತರ ಅದು ಹಣ್ಣಾಗೋದಿಲ್ಲ, ಕೊಯ್ದ ನಂತರ ಬ್ಯಾಕ್ ಬರ್ತಾ ಇರ್ತದೆ. ಇವತ್ತು ಒಮ್ಮೆ ಕಟ್ ಮಾಡಿದರೆ 1 ಗಂಟೆ 2 ಗಂಟೆ ಇವತ್ತು ತೊಂದರೆ ಇಲ್ಲ, ಓಕೆ. ಆದರೆ ನಾಳೆಗೆ ಆಗುವಾಗ ಇದರ ರೋಮವು ಕಪ್ಪಾಗ್ತದೆ, ಜೊತೆಗೆ ಒಳಗಿನ ಟೇಸ್ಟ್ ಸಹ ಕಮ್ಮಿ ಆಗ್ತದೆ. ಫ್ರೆಶ್ ಇದ್ದಷ್ಟು ಒಳ್ಳೇದು. ಹಾಗಾಗಿ ಹೆಚ್ಚು ಹಣ್ಣಾಗುವ ತನಕ ನಾವು ಕಾಯಲೇಬೇಕಾಗ್ತದೆ. ಕಾಯುವಾಗ ಹಕ್ಕಿಗಳ ಕಾಟ ವಿಪರೀತ ಬರ್ತದೆ, ಸರಿ, ತುಂಬ ಬರ್ತದೆ ನಿಮಗೆ. ಹೇಳಿದ್ರೆ ನಮಗೆ ನಾನು ನೋಡಿದಾಗೆ ಹಕ್ಕಿ ಮತ್ತೆ ದೊಡ್ಡ ಕೂಡೋಳು ಅಂತ ಹೇಳ್ತೇವೆ ನಾವು, ಅದು ಒಂದು ಸಣ್ಣ ಹೊಟ್ಟೆ ಯಾವ್ದಾದ್ರು ಒಂದು ಭಾಗದಲ್ಲಿ ಇರ್ತದೆ, ನಮಗೆ ಫ್ರಂಟ್ ಇಂದ ಕಾಣುವುದೇ ಗೊತ್ತಾಗುದಿಲ್ಲ. ಹಕ್ಕಿಗಳ ತೊಂದ್ರೆ. ಇದಕ್ಕೆ ಕೆಲವು ಜನ ಪರಿಹಾರವಾಗಿ ಬಲೆ ಎಲ್ಲ ಮಾಡ್ತಾರೆ, ಆದ್ರೂ ಕೂಡ ನಿಜವಾಗಿ ಬೇಸರ ಆಗ್ತದೆ ನೋಡುವಾಗ. ಬಲೆ ಮಾಡಿದ್ರೆ ನಾನು ನೋಡಿದಾಗೆ ಹಕ್ಕಿಗಳು ಅದರಲ್ಲಿ ಬಂದು ಸಿಕ್ಕಾಕೊಳ್ತಾ. ಹೌದು, ಅದರಿಂದ ಹೊರತುಪಡಿಸಿ ನಿಮಗೆ ಬಲೆ ಹಾಕ್ಲಿಕ್ಕೆ ಸುಲಭ, ತೆಗಿಲಿಕ್ಕೆ ತುಂಬಾ ಕಷ್ಟ, ತೆಗಿಲಿಕ್ಕೆ ಆಗುದಿಲ್ಲ. ಅಲ್ಲಿ ಬಿಟ್ರೆ ಎಲೆಗಳೆಲ್ಲ ಇದಾಗಿ ಅದರ ಸರಿಗೆ ಬರ್ತದೆ, ಅದು ಒಂದು ಸಮಸ್ಯೆ. ನಿಮಗೆ ತೆಗಿಲೇಬೇಕು, ಅದನ್ನು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗ್ತದೆ. ಹಾಗೆ ಒಂದದು. ನಾನು ಎಂತ ಹೇಳ್ತೇನೆ ಅಂತ ಹೇಳಿದರೆ, ನಮ್ಮನ್ನೊಂದು ಗ್ರೂಪಲ್ಲಿ ಸಹ ಹೇಳಿದ್ದೆ, ಅಡಿಕೆಗೆ ಫುಲ್ ಪರ್ಯಾಯ 100% ಪರ್ಯಾಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು. ಯಾಕಂತ ಹೇಳಿದರೆ ಅಡಿಕೆ ನಮಗೆ ಸಾಂಪ್ರದಾಯಿಕವಾಗಿ ಬಂದಿದೆ. ಸಣ್ಣ ಮಕ್ಕಳನ್ನು ಕೇಳಿದರೆ ಯಾವಾಗ ಮದ್ದು ಬಿಡಬೇಕು ಅಂತ ಹೇಳಿದ್ರು ಕರೆಕ್ಟಾಗಿ ಹೇಳ್ತಾರೆ, ಇಷ್ಟು ತಾರೀಕಿಗೆ ಮದ್ದು ಬಿಡುವ ಅಂತ ಹೇಳ್ತಾರೆ. ಅದರಲ್ಲಿ ನಾನು ಹೇಳೋದು, ಈಗ ಒಬ್ಬರ ಹತ್ರ ಒಂದು 5 ಎಕರೆ ಜಾಗ ಉಂಟು, ಒಂದು ಒಳ್ಳೆ ಕೃಷಿ ಮಾಡಲಿಕ್ಕೆ ಹೊರಟಿದ್ದೀರಾ ಅಂತ ನೀವಿದ್ದರೆ, ನಾನೀಗ ಅಡಿಕೆ ಬೇಡವೇ ಬೇಡ ಅಂತೇಳಿ ನಾವು ಅಡಿಕೆ ಬೆಳೆಸೋರ ಮಾತನ್ನು ಕೇಳಿಕೊಂಡು ನೀವು ಅಡಿಕೆಯನ್ನು ಹೊರತುಪಡಿಸೋದು ತಪ್ಪು ಅಂತ ನನ್ನ ಭಾವನೆ. ಅದರಲ್ಲಿ ಒಂದು ಪರ್ಸೆಂಟೇಜ್ ವೈಸ್ ಮಾಡಿಕೊಳ್ಳಿ, ಒಂದು 50% ಅಡಿಕೆಗೆ ಕೊಡಿ ನೀವು. ಅಡಿಕೆ ಕೊಟ್ಟು ಉಳಿದದ್ದು ಒಂದು 50% ಜಾಗವನ್ನು ಬೇಕಾದ್ರೆ ಹಣ್ಣಿನ ಕೃಷಿಗಳಿಗೆ ಕೊಡ್ಬೋದು, ರಂಬುಟಾನಿಗೆ ಕೊಡಬಹುದು. ಆದರೆ ಕಷ್ಟಗಳು ಉಂಟು, ಅಷ್ಟು ಸುಲಭದಲ್ಲಿಲ್ಲ, ಎಲ್ಲದರಲ್ಲೂ ಕಷ್ಟಗಳು ಉಂಟು. ಅಡಿಕೆಯಲ್ಲಿಯೂ ಕಷ್ಟಗಳುಂಟು, ಇದರಲ್ಲಿ ಕಷ್ಟ. ಆದರೆ ಅಡಿಕೆಯಲ್ಲಿ ಮಾಡಲಿಕ್ಕೆ ಜನಗಳು ಇದ್ದಾರೆ, ಜನಗಳಿಗೂ ಗೊತ್ತುಂಟು. ನಾವು ಒಂದು ಕೆಲಸವನ್ನು ಹೇಳಿ ರಕ್ತದಲ್ಲೇ ಬಂದಿದೆ, ಕೆಲಸವರಿಗೂ ಗೊತ್ತುಂಟು, ಈ ಟೈಮಲ್ಲಿ ಇದೇ ಕೆಲಸವನ್ನು ಮಾಡುವಂತ ಅವರಿಗೂ ಗೊತ್ತುಂಟು. ಅದು ಒಂದು. ಇದರಲ್ಲಿ ತುಂಬ ತೊಂದರೆ. ಮತ್ತು ಈ ಮೇಯ್ನ್ ವಿಷಯ ಮಾರ್ಕೆಟಿಂಗ್. ಇದು ತಿಳಿದ್ರೆ ಇವತ್ತೇ ಮಾರ್ಕೆಟಿಂಗ್ ಆಗಲೇಬೇಕು. ನಿಮಗೆ ನಾಳೆವರೆಗೆ ನೀವು ಕಾಯಲಿಕ್ಕೆ ಇಲ್ಲ. ಇದನ್ನು ಎಷ್ಟು ಸ್ಪೀಡ್ ಮಾರ್ಕೆಟಿಂಗ್ ಆಗಬೇಕು ಅಷ್ಟು ಸ್ಪೀಡ್ ಮಾರ್ಕೆಟಿಂಗ್ ಆಗಬೇಕು. ಸ್ಪೀಡ್ ಮಾರ್ಕೆಟಿಂಗ್ ಆಗುವಾಗ ಗೊಂದಲಗಳು ತುಂಬ ಹೆಚ್ಚು. ಯಾಕಂತ ಹೇಳಿದರೆ, ನನ್ನದು ಮುಂದೆ ಖಾಲಿ ಆಗಲಿ ಅಂತೇಳಿ ನಾನು 10 ರೂಪಾಯಿ ಕಮ್ಮಿ ಕೊಡೋದು ದೊಡ್ಡ ಸಮಸ್ಯೆ. ಅದರಿಂದ ಇಡೀ ಮಾರುಕಟ್ಟೆ ಹಾಳಾಗ್ತದೆ. ಇದರಲ್ಲಿ ಗ್ರೂಪ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈಗ ಅಡಿಕೆಯನ್ನು ಈಗ ನೋಡ್ತಾ ಇದ್ರೆ, ಒಂದೇ 1 kg ಅಡಿಕೆ ಬರಲಿಲ್ಲ ಅಂತೇಳಿ ಒಂದೊಂದು ಗ್ರೂಪಲ್ಲಿ ಬರ್ತದೆ. ಅಡಿಕೆ ರೇಟ್ 10 ರೂಪಾಯಿ ಇಳಿದ ಕೂಡಲೇ 1 kg ಅಡಿಕೆ ಬರಲಿಲ್ಲ, ಅವರವರ ಅಟ್ಟದಲ್ಲಿ ಭದ್ರವಾಗಿ ಇರ್ತದೆ. ಅದು ಇದನ್ನು ಹಾಗೆ ಮಾಡುವಾಗಿಲ್ವೇ ಇಲ್ಲ. ಆದ ಕಾರಣ ಹಣ್ಣಿನ ಕೃಷಿ ಅಂತ ಬಂದ ಕೂಡಲೇ ಆ ತೊಂದರೆ ಅಂತೂ ಮುಖ್ಯವಾದ್ದು ಮಾರುಕಟ್ಟೆ. ಯಾಕಂತ ಹೇಳಿದ್ರೆ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ. ಯಾವುದೇ ಹಣ್ಣಾಗಿರ್ಬೋದು, ಅದು ಇದು ಅಂತ ಅಲ್ಲ. ನಮಗೆ ಮುಖ್ಯವಾಗಿ ರಂಬುಟಾನ್ ಅಂತಲೇ ಹೇಳ್ಬೋದು. ಕಮರ್ಷಿಯಲ್ ಆಗಿ ನಾವು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಆದರೂ ಕೂಡ
ಹೊರದೇಶಗಳು ವಿಯೆಟ್ನಾಂ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಸಿಂಗಾಪುರ, ಇಂಡೋನೇಷ್ಯಾ ಮುಂತಾದ ದೇಶಗಳು ಈ ರಂಬುಟಾನನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಎಷ್ಟೋ ಲಕ್ಷ ಟನ್ಗಳಲ್ಲಿ ಮಾಡ್ತಾ ಇದ್ದಾರೆ. ಕೇರಳದಿಂದ, ಶ್ರೀಲಂಕಾದಿಂದ ಕೇರಳಕ್ಕೆ ಬಂತು, ಕೇರಳದಿಂದ ನಮ್ಮ ಊರಿಗೆ ಬಂತು. ಆದರೂ ಕೂಡ ನಾವೊಂದು ನೀವು ಹೇಳಿದ ಹಾಗೆ ಅಡಿಕೆಯ ಜೊತೆಗೆ ಉಪಬೆಳೆಯಾಗಿ, ಮಿಶ್ರ ಬೆಳೆಯಾಗಿ ನಾವು ಮಾಡ್ಬೋದು. ಅಡಿಕೆ ತೋಟದ ಮಧ್ಯದಲ್ಲಿ ಅಲ್ಲ, ಬೆಳಕು ಬೇಕು, ಆದರೂ ಪರ್ಯಾಯ ಅಂತ ನೋಡಿಕೊಳ್ಳುವಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಅಡಿಕೆ ಒಂದು ಸೈಡಲ್ಲಿ ಇರುವ ಕಾರಣ ನೀವು ಫುಲ್ ಆಲೋಚನೆ ಮಾಡಲೇಬೇಕಾದ್ರೆ ಹಣ್ಣುಗಳನ್ನೇ ಕೃಷಿ ಮಾಡೋದಿದ್ರೆ ಅಂತ ಒಂದು, ಈಗ ನಮ್ಮ ದಕ್ಷಿಣ ಕನ್ನಡ ಕರಾವಳಿಗೆ ನಾನು ಹೇಳ್ತಾ ಇರೋದು, ಈಗ ಹಣ್ಣುಗಳ ಕೃಷಿ ಅಷ್ಟೊಂದು ಮ್ಯಾಚಿಂಗ್ ಆಗ್ತದೋ ಇಲ್ವೋ ಅಂತ ಹೇಳಿಕೊಂಡು ಅವರವರ ವಿವೇಚನೆಗೆ ಬಿಟ್ಟ ವಿಷಯ ಇದು. ಹಾಗೆ ನೀವು ಮೇಲೆ ಹೋಗಿದ್ರೆ, ಒಂದು ಮೈಸೂರು ಭಾಗಕ್ಕೆ ಹೋಗೋದಿದ್ರೆ ಅಥವಾ ಬೆಂಗಳೂರು ಭಾಗಕ್ಕೆ ಹೋಗೋದಿದ್ರೆ, ಅಲ್ಲಿ ಹಣ್ಣುಗಳು ಅದ್ಭುತವಾಗಿ ಬರ್ತದೆ. ರಂಬುಟಾನ್ ಬಗ್ಗೆ ರಂಬುಟಾನ್ ಅಲ್ಲ, ಬೇರೆ ಹಣ್ಣುಗಳು ನಿಮಗೆ ಅದ್ಭುತವಾಗಿ ಬರ್ತದೆ. ಅವರಿಗೆ ಆಕ್ಚುಲಿ ಹಣ್ಣಿನ ಕೃಷಿ 100% ಮಾಡ್ಬೋದು. ಅವರಿಗೆ ಟಾಪ್ ಈಲ್ಡಿಂಗ್ಸ್ ಕೊಡ್ತಾ ಉಂಟು. ಈಗ ಸಿಂಪಲ್ ಆಗಿ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ನಮ್ಮಲ್ಲಿ ಬರೋದು ದಕ್ಷಿಣ ಕನ್ನಡ ಈ ಕರಾವಳಿಯಲ್ಲಿ ಬರೋದು 30 kg ಬರ್ತದೆ ಕಂಬಕ್ಕೆ. ಅವ್ರ ಹತ್ರ 60 kg ಬರ್ತದೆ. ಸರಿ, ಡಬ್ಬಲ್ ಬರ್ತದೆ ಅವರಿಗೆ. ಮೇಂಟೆನೆನ್ಸ್ ಸೇಮ್. ಈಗ ಮಾವು, ಹಲಸು ಯಾವುದೇ ನೋಡದಿದ್ರು ಹಲಸು ಬರ್ತದೆ, ನಮ್ಮ ಊರಿನಲ್ಲಿ ಆಗುವಂಥದ್ದು ಬರ್ತದೆ. ಕೆಲವು ವೆರೈಟಿ ನಮಗೆ ಸೂಟ್ ಆಗುದಿಲ್ಲ. ಅದೇ ಮಾವು ಕೂಡ ಕೆಲವು ವೆರೈಟಿ ನಮಗೆ ಸೂಟ್ ಆಗುದಿಲ್ಲ. ಅಂತ ಪ್ರದೇಶದಲ್ಲೆಲ್ಲ ಚೆನ್ನಾಗಿ ಬರ್ತದೆ. ಹೌದು. ಇದೀಗ ಈ ಮರ ಸಾಧಾರಣ ಒಂದು 50-60 ಅಡಿಯಷ್ಟು ಅಗಲ ಬಂದಿದೆ, ಹೆಚ್ಚೇ ಬಂದಿದೆ. ಒಂದು 100 ಅಡಿಯಷ್ಟು ಸುತ್ತಳತೆ ಇದೆ. ಹೌದು. ಇದೀಗ ನಮಗೆ ಜಾಗ ಸಾಕಾಗ್ತಾ ಇಲ್ಲ ನಮ್ಮ ಮನೆಯ ಸುತ್ತಮುತ್ತ, ಅಥವಾ ಬೇರೆ ಏನಾದರೂ ಕೆಲಸಕ್ಕೆ ಅಡಚಣೆ ಉಂಟಾಗ್ತದೆ ಅಂತಿದ್ರೆ, ಅಥವಾ ಕಮರ್ಷಿಯಲ್ ಮಾಡೋರಿಗೂ ಲೆಕ್ಕಕ್ಕಿಂತ ಹೆಚ್ಚಾಯಿತು ಅಂತ ಹೇಳಿದ್ರೆ, ಏನೋ 1-2 ವರ್ಷ ಪ್ರೂನಿಂಗ್ ಮಾಡಲಿಕ್ಕೆ ಆಗಲಿಲ್ಲ, ಏನು ಪರಿಹಾರ ಏನಾದರೂ ಮಾಡ್ಬೋದಾ? ನಿಮಗೆ ಪ್ರತಿ ವರ್ಷ ಮರದ 30% 35% ವರೆಗೆ ಪ್ರೂನಿಂಗ್ ಮಾಡಲೇಬೇಕು. ಅಂದರೆ ಮರದ ಗಾತ್ರದ 35% ನೀವು ತೆಗಿಲೇಬೇಕು. ಅದು ಆದರೆ ನಿಮಗೆ ಒಳ್ಳೆ ಫ್ರೂಟಿಂಗ್ ಕೊಡುತ್ತೆ. 35% ವರೆಗೆ ಪ್ರೂನಿಂಗ್ ಮಾಡಲೇಬೇಕು, ಆಗ ಒಳ್ಳೆ ಫ್ರೂಟಿಂಗ್ ಕೊಡ್ತದೆ. ಅಕಸ್ಮಾತ್ ನೀವು ಅದನ್ನು ಅಲ್ಲಿಗೆ ಬಿಟ್ಟರೆ ಸಹ ಫ್ರೂಟೇ ಕೊಡೋದಿಲ್ಲ, ಕಮ್ಮಿ ಫ್ರೂಟ್ ಆಗ್ತದೆ ಅಲ್ಲಿಗೆ ಬಿಟ್ಟರೆ ಸಹ. ಪ್ರೂನಿಂಗ್ ಒಂದು ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕು. ನಾನು ಯಾವಾಗಲೂ ಹೇಳ್ತಾ ಇರೋದು 25% ಆದರೂ ಪ್ರೂನಿಂಗ್ ಮಾಡಲೇಬೇಕು ನೀವು. ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಅದು 50% ವರೆಗೆ ಹೋದರೆ ನಿಮಗೆ ಫ್ರೂಟಿಂಗ್ ಕಮ್ಮಿ ಆಗ್ತದೆ ವಾಪಸ್. ಆ ದೃಷ್ಟಿಯಲ್ಲಿ ಒಂದು 25% ಆದರೂ ಮಾಡಿ ಅಂತ ಹೇಳ್ತೀನಿ. ಒಂದು ಇನ್ನೊಂದು ವಿಷಯ ನೀವು ಒಂದು ಕೇಳಿದ್ರಿ, ಇದೀಗ ಮರ ದೊಡ್ಡದಾಯಿತು, ಇದೀಗ ನಿಮಗೆ ಉಪದ್ರ ಕೊಡ್ತಾ ಉಂಟು ಇನ್ನಂತಾದರೆ, ಇದನ್ನು ಫುಲ್ ಆಗಿ ಒಂದು ಸಲ ಫುಲ್ ಕಟ್ಟಿಂಗ್ ಹೊಡಿಬೋದು. ಕೆಳಗೆ ಬುಡದಿಂದಲೇ ಒಂದು 7-8 ಅಡಿಯೋ 5 ಅಡಿಯೋ 7 ಅಡಿ ಬಿಟ್ಟು ಅಲ್ಲಿ ಒಂದು ಗೆಲ್ಲು ಬ್ರಾಂಚಸ್ ಎಲ್ಲ ಬಂದಿರ್ತದೆ. ಬಂದ ಜಾಗದಿಂದಲೇ ಫುಲ್ ಕಟ್ಟಿಂಗ್ ಮಾಡ್ಬೋದು ಇದನ್ನು. ಇನ್ನೀಗ ಅದೇ ನೀವು ಆಗ ಹೇಳಿದಾಗೆ ಫುಲ್ ದೊಡ್ಡ ಆದರೆ, ಮರ ದೊಡ್ಡಾಗಿ ಉಪದ್ರ ಕೊಡ್ತಾ ಉಂಟು, ಅಲ್ಲೆಲ್ಲ ಆಚೆ ಈಚೆ ತೊಂದರೆ ಕೊಡ್ತಾ ಉಂಟು ಅಂತ ಹೇಳಿದರೆ, ಇದು ನೋಡಿ ಇಲ್ಲಿ ನಾನು ಮಾಡಿದ್ದೇನೆ ಎಷ್ಟೋ ಸಲ ಇಲ್ಲಿಂದಲೇ ಕಟ್ಟಿಂಗ್ ಮಾಡಿದ್ದೇವೆ. ಇಲ್ಲಿಂದ ಇಡೀ ಕಟ್ಟಿಂಗ್ ಹೊಡೆದು ಬಿಟ್ಟಿದ್ದೇವೆ, ಏನಿಲ್ಲ ಖಾಲಿ ಮಾಡಿ ಬಿಡ್ತೇವೆ ಇಲ್ಲಿ ಇಷ್ಟನ್ನು. ವಾಪಸ್ ಹೊಸ ಗೆಲ್ಲುಗಳು ಬರ್ತದೆ ನಿಮಗೆ. ಹೊಸ ಗೆಲ್ಲುಗಳು ಬಂದಾಗಿ ಒಂದು 2 ವರ್ಷ ನಿಮಗೆ ಫ್ರೂಟಿಂಗ್ ಆಗೋದಿಲ್ಲ, ಮತ್ತೆ ಓಕೆ ತೊಂದರೆ ಇಲ್ಲ, ಎಂದಿನಂತೆ ಅದೇ ಕ್ವಾಲಿಟಿಯ ಫ್ರೂಟೇ ಸ್ಟಾರ್ಟ್ ಆಗಿ ನಿಮಗೆ ಏನು ನೋ ಪ್ರಾಬ್ಲಮ್. ನಿಮಗೆ ಅದು ಎಂಥದ್ದಾಗೋದಿಲ್ಲ. ಮರ ಎಷ್ಟು ಬೇಕಾದ್ರೂ ಕಡೀರಿ, ಎಂಥ ಸಮಸ್ಯೆ ಇಲ್ಲ, ವಾಪಸ್ ಬಂದೇ ಬರ್ತದೆ. ಅದು ನೀರು ಗೊಬ್ಬರ ಕೊಡಿ ಅಷ್ಟೇ. ರಂಬುಟಾನ್ ಹಾಗೂ ಹಣ್ಣಿನ ಕೃಷಿಯ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿಗಳನ್ನು ನೀಡಿದ್ದೀರಿ ಸರ್, ಧನ್ಯವಾದಗಳು. ಧನ್ಯವಾದಗಳು. ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ. ನಮಸ್ತೆ.